ನಮಸ್ಕಾರ. ಸುದ್ದಿ ಸಂವಾದಕ್ಕೆ ಸ್ವಾಗತ. ನಾನು ವೆಂಕಟರಮಣಗೌಡ. ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರಿದ್ದಾರೆ. ಶಶಿಧರ್ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಸ್ವಾಗತ ಗೌಡ್ರೆ. ಸರ್ಕಾರ ಈ ಸಲದ ಬಜೆಟ್ನಲ್ಲಿ ಏನು ಜಾತಿಗಳಿಗೆ ಕೊಟ್ಟ ಮಹತ್ವವನ್ನು ನಾಡು ನುಡಿಗೆ ಕೊಟ್ಟಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ನಮ್ಮ ಯಾವುದೇ ಪ್ರಾಧಿಕಾರಗಳಿಗೆ ಅನುದಾನ ಬಹಳ ಅಂದರೆ ಬಹಳ ಕಡಿತವಾಗಿದೆ. ಇದರ ಬಗ್ಗೆ ತಮ್ಮ ವಿಶ್ಲೇಷಣೆ. ಇವತ್ತು ಈ ಕುರಿತ ವರದಿ ಬಂದು ಬಂದಿದೆ ಪ್ರಜಾವಾಣಿ ಪತ್ರಿಕೆಯಲ್ಲಿ. ಅದು ಮುಖಪುಟದ ವರದಿ. ಈ ವರದಿಯನ್ನು ಓದಿದಾಗ ನನಗೆ ತುಂಬಾ ಇದೊಂದು ಆತಂಕಕಾರಿ ಸುದ್ದಿ ಅಂತ ಅನಿಸ್ತು. ಸೊ ಇದು ಗಡಿ ನುಡಿಗೆ ಅನುದಾನ ಕತ್ತರಿ, ಜಾತಿ ನಿಗಮಗಳಿಗೆ ಭರ್ಪೂರು, ಕಲೆ ಸಂಸ್ಕೃತಿಗಿಲ್ಲ ಹಣ, ಸಾಂಸ್ಕೃತಿಕ ವಲಯದ ಆಕ್ರೋಶ ಅನ್ನುವ ವರದಿ ಇದು. ಸೊ ಇದನ್ನು ನೋಡಿದಾಗ ನನಗೆ ಆತಂಕ ಉಂಟಾದದ್ದು ಯಾಕೆ ಅಂದ್ರೆ, ಇಡೀ ಭಾರತೀಯ ಜನತಾ ಪಕ್ಷದ ಎಜೆಂಡಾ ಇದೆಯಲ್ಲ, ಆ ಎಜೆಂಡಾವನ್ನ ಬಹಳ ಸೆಟಲ್ಡ್ ಆಗಿ ಒಳಗಡೆಯಿಂದ ಅನುಷ್ಠಾನಗೊಳಿಸುವ ಯತ್ನ ಇದೆ, ಅದು ನಡೀತಾ ಇದೆ. ಇದು ನನಗೆ ಹೆಚ್ಚು ಆತಂಕವನ್ನು ಉಂಟು ಮಾಡಿತ್ತು. ಯಾವತ್ತೂ ಕೂಡ ಪ್ರಾದೇಶಿಕ ಭಾಷೆ ಸಂಸ್ಕೃತಿ ಅದಕ್ಕೆ ಬಿ ಜೆ ಪಿ ವಿರುದ್ಧವಾದದ್ದು. ಬಿ ಜೆ ಪಿಯ ಎಜೆಂಡಾ ಒಂದೇನೆ. ಅವರು ಒಂದು ರಾಷ್ಟ್ರ ಭಾಷೆ ಅಂದರೆ ಒಂದೇ ಭಾಷೆ ಇರಬೇಕು, ಅದು ಹಿಂದಿ ಆ್ಯಂಡ್ ಸಂಸ್ಕೃತ. ಸೊ ಆಹಾರ ಪದ್ಧತಿ ಒಂದೇ ಇರಬೇಕು ಅವರ ಎಜೆಂಡಾ ಅಂತ. ಆ ಎಜೆಂಡಾದ ಇಂಪ್ಲಿಮೆಂಟೇಷನ್ನು ಇದರಲ್ಲಿ ಕಾಣ್ತಾ ಇದೆ. ಸಂಪೂರ್ಣವಾಗಿ ಕನ್ನಡ ಭಾಷೆಗೆ ನೀವು ಅಕಾಡೆಮಿಗಳಿಗೆ ಕೊಡುವ ಅನುದಾನವನ್ನು ಕಟ್ ಮಾಡ್ತೀರಿ, ಆದರೆ ಜಾತಿಗಳಿಗೆ ಕೊಡ್ತಾ ಹೋಗ್ತೀರಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಎಲ್ಲರದ್ದು ಇದರಲ್ಲಿ ವಿವರಗಳನ್ನ ತೆಗೆದುಕೊಂಡಿದ್ದಾರೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹೇಳ್ತಾರೆ, ಕನ್ನಡ ಸಾಂಸ್ಕೃತಿಕ ಹೆಜ್ಜೆ ಗುರುತುಗಳನ್ನು ಮೂಡಿಸುವ ಪ್ರಾಧಿಕಾರಗಳಿಗೆ ಸರ್ಕಾರ ಅನುದಾನ ಕೊಡದಿದ್ದರೆ ಹೀಗೆ, ಅದು ಈ ವರ್ಷ ಕನ್ನಡ ಕಾಯಕ ವರ್ಷ ಅಂದರೆ TS ನಾಗಾಭರಣ ಹೇಳ್ತಾರೆ. ಹಾಗೆಯೇ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾಗಿರುವ MA ಹೆಗ್ಡೆ ಅವರು ಸಾಂಸ್ಕೃತಿಕ ವಿಷಯಗಳಲ್ಲಿ ಸರ್ಕಾರಕ್ಕೆ ಕಾಳಜಿ ಇರಬೇಕಿತ್ತು, ಅಂದರೆ ಕಾಳಜಿ ಇಲ್ಲ ಅಂತ ಅರ್ಥ. ಅದು ಇಲ್ಲವಾಗುತ್ತಿದೆ. ಕೈಗೆ ಕಾಸು ಕೊಡದೆ ಕುರ್ಚಿಯಲ್ಲಿ ಕುಳಿತು ಜಪ ಮಾಡಿ ಹೋಗುವ ಸ್ಥಿತಿ ಇದೆ. ಈ ಸರ್ಕಾರ ಜಪಕ್ಕೇ ಹೆಚ್ಚಿನ ಮಹತ್ವ ಕೊಡೋದು. ಬೇರೆ ಬೇರೆ ರೀತಿಯ ಜಪಗಳು ನಡೀತಾವೆ, ಜಾತಿಯ ಜಪಗಳು ನಡೀತಾ ಹೋಗ್ತವೆ ಅಲ್ವಾ. ಸೊ ಇದು ಜಪದ ಸರ್ಕಾರ. ಬಿ ಜೆ ಪಿ ಅಂದರೆ ಜಪ ಮಾಡುವುದಕ್ಕೆ ಕೊಡೋದು. ಆ ಮಾತನ್ನು MA ಹೆಗ್ಡೆ ಅವರು ಹೇಳಿದ್ದಾರೆ. ಇನ್ನು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಅವರು ಅಡ್ಡಗೋಡೆ ಮೇಲೆ ದೀಪ ಅವರು ಬಿ ಜೆ ಪಿ ಕಾರ್ಯಕರ್ತರು. ಅವರು ಕಳೆದ ಸಾಲಿನಲ್ಲಿ ಲಭ್ಯವಿದ್ದ ಅನುದಾನವನ್ನು ಸದ್ಬಳಕೆ ಮಾಡಿದ್ದೇವೆ ನಾವು, ಆಯಿತಾ. ಈ ಬಾರಿಯ ಚಟುವಟಿಕೆ ಕೊರತೆ ಆದರೆ ಸರ್ಕಾರ ಪೂರಕ ಅನುದಾನ ಕೊಡುವ ವಿಶ್ವಾಸ ಇದೆ. ನೋಡಿ, ಅಕಾಡೆಮಿಯಲ್ಲಿ ಕೂತ್ಕೊಂಡು ಒಂದು ಸರ್ಕಾರದ ಚೇಲಾಗಿರಿ ಚಮಚಾಗಿರಿಯನ್ನು ಈ ಒಂದು BV ವಸಂತ್ ಕುಮಾರ್ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಆ ಕೆಲಸ ಮಾಡ್ತಾರೆ. ಇನ್ನು ಗಡಿಗೆ ಸಂಬಂಧಪಟ್ಟ ಹಾಗೆ ಸಿ ಸೋಮಶೇಖರ್ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಏನು ಹೇಳ್ತಾರೆ ಅಂದರೆ, ಗಡಿ ಭಾಗದ ಅವಶ್ಯಕತೆಗಳಿಗೆ ಅನುದಾನ ಕಡಿಮೆ ಇದೆ. ಈ ಭಾಗದ ಕನ್ನಡ ಸ್ಥಿತಿಗತಿ ಅರಿತಿರುವ ಮುಖ್ಯಮಂತ್ರಿ 75 ಕೋಟಿಗೂ ಹೆಚ್ಚು ಅನುದಾನ ಕೊಡುವ ನಂಬಿಕೆ ಇದೆ. ಬಜೆಟ್ನಲ್ಲೇ ಕೊಟ್ಟಿಲ್ಲ. ಅದರ ಜೊತೆ ಗಡಿ ಹಾರಿಬಲ್ ಆದ ಸಿಚುವೇಶನ್ ಇದೆ ಇವತ್ತಿನ ದಿನ. ಇವ್ರು ಯಾರಿಗೂ ಈ ಸರ್ಕಾರಕ್ಕೆ ಅರಿವಿಲ್ಲ. ಯಾಕೆಂದರೆ ಗಡಿ ಸಮಸ್ಯೆ ಬಗ್ಗೆ ಆಗಲಿ, ಭಾಷೆ ಬಗ್ಗೆ ಆಗಲಿ, ಸಂಸ್ಕೃತಿಯ ಬಗ್ಗೆ ಆಗಲಿ, ಪ್ರಾದೇಶಿಕ ಸಂಸ್ಕೃತಿ ಬಗ್ಗೆ BJP ವಿರುದ್ಧವಾಗಿದೆ, ಸಂಘ ಪರಿವಾರ ವಿರುದ್ಧವಾಗಿದೆ. ಅದನ್ನು ಇಂಪ್ಲಿಮೆಂಟ್, ಆ ಅಜೆಂಡಾ ಇಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇದೆ. ಸೊ ಈ ವರದಿಯಲ್ಲಿರೋ ಕೆಲವು ಅಂಶಗಳನ್ನು ನಾವು ನೋಡಿದರೆ ಇದು ಅರ್ಥ ಆಗುತ್ತೆ. ಆಯವ್ಯಯದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕೇವಲ 2 ಕೋಟಿ ರೂಪಾಯಿ, ಗಡಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 5 ಕೋಟಿ ಹಂಚಿಕೆ ಮಾಡಲಾಗಿದೆ. ಆದರೆ ಮರಾಠ ನಿಗಮಕ್ಕೆ 50 ಕೋಟಿ. ಇಲೆಕ್ಷನ್ ದೃಷ್ಟಿಯಿಂದ ನೀವು ಮರಾಠ ಸಂಸ್ಕೃತಿ ಅಭಿವೃದ್ಧಿಗೆ 50 ಕೋಟಿ ಕೊಡ್ತೀರಿ, ಕನ್ನಡ ಅಭಿವೃದ್ಧಿಗೆ 2 ಕೋಟಿ ಕೊಡ್ತೀರಿ. ಯಾವ ಸೀಮೆ ಕನ್ನಡ ಪ್ರೀತಿ ನೋಡಿ. ಹಾಗೆ ವೀರಶೈವ ಮತ್ತು ಒಕ್ಕಲಿಗ ನಿಗಮಕ್ಕೆ 500 ಕೋಟಿ ಕೊಟ್ಟಿದ್ದೀರಿ. ನೀವು ಅಲ್ಪಸಂಖ್ಯಾತಕ್ಕೆ 1500 ಕೋಟಿ ಕೊಟ್ಟಿದ್ದೀರಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 2020-21ನೇ ಸಾಲಿನ ಬಜೆಟ್ನಲ್ಲಿ 259 ಕೋಟಿ ಹಂಚಿಕೆ ಮಾಡಿದ್ದ ಸರ್ಕಾರ ಬಳಿಕ ಕೋವಿಡ್ ಕಾರಣಕ್ಕೆ 55 ಕೋಟಿಯನ್ನು ಕಡಿತಗೊಳಿಸಿತ್ತು. 192 ಕೋಟಿ ಬಿಡುಗಡೆ ಮಾಡಿತ್ತು. ಆದರೆ ಈ ಸಾಲಿನಲ್ಲಿ ಇನ್ನೂ 50 ಕೋಟಿ ಕಡಿತಗೊಳಿಸಲಾಗಿದೆ. ಕಲೆ ಸಾಹಿತ್ಯ ಕಲಾವಿದರ ಹಲವು ಯೋಜನೆಗಳಿಗೆ ಅನುದಾನ ಕಡಿತ ಮಾಡಿ ಒಟ್ಟು 152 ಕೋಟಿ ಹಂಚಿಕೆ ಮಾಡಲಾಗಿದೆ. ಸಾಹಿತ್ಯ ಸಾಂಸ್ಕೃತಿಕ ಲೋಕದಲ್ಲಿ ಕೆಲಸ ಮಾಡಿದವರಿಗೆ
ನೀವು ಗೌರವಧನ ಕೊಡ್ತಾರಲ್ಲ ಅದಕ್ಕೂ ಹಣ ಇಲ್ದಿರೋ ಸಿಚುವೇಶನ್ ನಿರ್ಮಾಣ ಆಗಿದೆ. ಅಂದರೆ ಈ ಸರ್ಕಾರದ ಆದ್ಯತೆಗಳೇನಿದೆ, ಇವ್ರದ್ದು ಮಠ ಮಂದಿರಗಳೇ ಇವರ ಆದ್ಯತೆ. ಕನ್ನಡ ಸಾಹಿತ್ಯ ಇದು ಕನ್ನಡ ಜನರಿಗೆ ಅರ್ಥ ಆಗಲ್ಲ. ಕನ್ನಡ ಜನ ಕೂಡ ಕಿವಿ ಮೇಲೆ ಲಾಲ್ಬಾಗನ್ನು ಹೂವನ್ನು ಇಟ್ಕೊಂಡು ಓಡಾಡ್ತಿದ್ದಾರೆ. ಕನ್ನಡ ಜನ ನಿರಭಿಮಾನಿಗಳು. ನಮ್ಮ ಸಾಹಿತ್ಯ ಸಂಸ್ಕೃತಿ ಹೋದ್ರೆ ನಾವು ಎಲ್ಲಿ ಹೋದ್ವಿ ಎಲ್ಲಿ ಹೋಗ್ತೀವಿ ಅನ್ನೋರಲ್ಲಿ ನೀವು ಮಠಗಳಿಗೆ ದುಡ್ಡು ಕೊಡ್ತೀರಿ, ಜಾತೀಯ ಸಂಘಟನೆಗಳ ಪ್ರಾಧಿಕಾರಗಳು ಮಾಡಿ ದುಡ್ಡು ಕೊಡ್ತೀರಿ. ಕನ್ನಡಕ್ಕೆ ನಿಮ್ಮ ಬಳಿ ದುಡ್ಡಿಲ್ಲ. ಹಾಗೆಯೇ ಗಡಿ ಪ್ರದೇಶದ ಹರಿಬಲ್ ಸಿಚುವೇಶನ್ ಇದೆ. ನೀವು ಗಮನಿಸಿರ್ಬೋದು. ಯು ಸಿ ದಟ್ ಶಿವಸೇನೆ ಏನಿದೆ ಅದು ಈಗ ಮೊದಲ ಹಾಗೆ ಮರಾಠಿ ಅಸ್ಮಿತೆಯನ್ನು ಮುಖ್ಯ ವಿಷಯವಾಗಿ ತಗೋತದೆ. ಹಿಂದುತ್ವ BJP ಕಸ್ಕೊಬಿಟ್ಟಿದೆ, ಅದರಲ್ಲಿ ವೋಟ್ ಬರಲ್ಲ ಅಂತ. ಆದ್ದರಿಂದ ಗಡಿ ತಂಟೆ ಶುರು ಮಾಡಿದೆ. ಸಂಜಯ್ ರಾವತ್ ಅವರು ಏನು ಮಹಾರಾಷ್ಟ್ರ ಮುಖ್ಯಮಂತ್ರಿ ಬಲಗೈ ರಾಜ್ಯಸಭಾ ಸದಸ್ಯರು, ಅವ್ರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮೊನ್ನೆ ಕೊಟ್ಟಿದ್ದಾರೆ. ಇದಕ್ಕೇನು ಇವರು ಲಕ್ಷ್ಮಣ ಸವದಿ ಅವರ ಪ್ರತಿಕ್ರಿಯೆಯನ್ನು ನೀವು ಗಮನಿಸಿರ್ಬೋದು. ಪ್ರಧಾನಿ ನರೇಂದ್ರ ಮೋದಿಯವರು ಮಧ್ಯಪ್ರವೇಶಿಸಿ ಗಡಿ ಸಮಸ್ಯೆ ಬಗೆಹರಿಸ್ಬೇಕಂತ. ಉಪಮುಖ್ಯಮಂತ್ರಿ ಏನ್ರಿ ಅವರು, ಅವ್ರಿಗೆ ಹೇಗೆ ಬೈಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ಮಧ್ಯಪ್ರವೇಶದ ಅಗತ್ಯ ಇಲ್ಲ. ನಮ್ಮ ಸ್ಟ್ಯಾಂಡ್ ಭಾಳ ಕ್ಲಿಯರ್ ಆಗಿದೆ. ಗಡಿ ತಂಟೆ ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿದೆ. ನೀವು ಅದು ಪ್ರಧಾನಿ ಮಧ್ಯಪ್ರವೇಶ ಮಾಡಬೇಕು ಅನ್ನುವ ಮೂಲಕ ಇಡೀ ವಿವಾದವನ್ನು ಮತ್ತೆ ಓಪನ್ ಮಾಡ್ತಿದ್ದೀರಿ. ನಮ್ಮ ಇದು ಬಹಳ ಸ್ಪಷ್ಟವಾಗಿದೆ ನಮ್ಮದು ಅಲ್ವಾ. ಮಹಾಜನ ವರದಿನ ಅಂತಿಮ ಅಂತ ನಂಬಿದೆ, ನಮಗೆ ಬೇರೆ ಇದೂ ಇಲ್ಲ. ಆದರೆ ಇವರು ಇದನ್ನು ಪ್ರಧಾನಿಗಳನ್ನು ಮಧ್ಯಪ್ರವೇಶ ಮಾಡಲಿ ಅನ್ನುವ ಹೇಳ್ಬೇಕಾ ಗಡಿ ವಿಚಾರಕ್ಕೂ ಇವರು ಸಮಾಧಿ ಮಾಡ್ತಿದ್ದಾರೆ, ಭಾಷೆ ವಿಚಾರದಲ್ಲಿ ಸಮಾಧಿ ಮಾಡ್ತಿದ್ದಾರೆ. ಬಿಸಿ ಸಂಸ್ಕೃತಿ ಸಾಹಿತ್ಯ ಎಲ್ಲವನ್ನು ಈ ಸರ್ಕಾರ ಕೊಲ್ಲುತ್ತಿದೆ. ಇದು ಸಂಸ್ಕೃತಿ ವಿಹೀನ ಸರ್ಕಾರ. ಇವರ ಸಂಸ್ಕೃತಿ ಚಡ್ಡಿ ಸಂಸ್ಕೃತಿಯಾಗಿದೆ. ಇವರ ಸಂಸ್ಕೃತಿ ಹಿಂದುತ್ವದ ಸಂಸ್ಕೃತಿಯಾಗಿದೆ. ಇವರ ಸಂಸ್ಕೃತಿ ಮಠಮಾನ್ಯಗಳು ಮತ್ತು ಜಾತಿಗಳನ್ನು ಎತ್ತಿಕಟ್ಟುವ ಸಂಸ್ಕೃತಿಯಾಗಿದೆ. ಸಾಂಸ್ಕೃತಿಕ ಕಾಳಜಿ ಅನ್ನೋದು ಸರ್ಕಾರಕ್ಕೆ ಮೊದಲೇ ಇಲ್ಲ. ಇಂಥ ಹೊತ್ತಲ್ಲಿ ಜನರು ಯಾಕೆ ಸಾಂಸ್ಕೃತಿಕವಾಗಿ ಕಾಳಜಿ ವಹಿಸಲ್ಲ ಅಂದರೆ ಜಾತಿಯ ವಿಚಾರವಾಗಿ ಅವರು ನೋಡೋದು. ಈಗ ಜಾತಿ ಈಗ ಬಂತು ಅನುದಾನ ಅಂದ ತಕ್ಷಣ ಅಲ್ಲಿಗೆ ಅವರು ಸಂತೃಪ್ತರಾಗ್ತಾರೆ. ಆದರೆ ಸಂಸ್ಕೃತಿ ವಿಷಯದಲ್ಲಿ ಮತ್ತೆ ನಮ್ಮ ಸಾಂಸ್ಕೃತಿಕ ಲೋಕದ ಗಣ್ಯರು ಅನಿಸ್ಕೊಂಡವರೇ ಕೂಡ ಸಾಹಿತಿಗಳು ಇವರಿಗೆಲ್ಲ ಒಂದು ಸಮಷ್ಟಿ ಪ್ರಜ್ಞೆ ಇಲ್ವೇನೋ, ಸಮುದಾಯಕ್ಕೆ ಏನು ಬೇಕು ಅಂದರೆ ಇಡೀ ಸಾಂಸ್ಕೃತಿಕ ಲೋಕಕ್ಕೆ ಏನು ಬೇಕು ಅನ್ನೋದಿಲ್ಲ. ವ್ಯಷ್ಟಿ ತಮ್ಮದಷ್ಟಾದ್ರಾಯಿತು. ಇದು ದೊಡ್ಡ ಸಮಸ್ಯೆ ನಮ್ಮಲ್ಲಿ. ಒಂದು ಸಾಹಿತಿಗಳೇನಿದ್ದಾರೆ ಇವರೆಲ್ಲ ರಾಜಸ್ಥಾನದ ಬಟ್ಟಂಗಿಗಳಾಗಿ ಹೋಗ್ತಿದ್ದಾರೆ. ಇವರಿಗೆ ಅಕಾಡೆಮಿ ಅಧ್ಯಕ್ಷ ಸ್ಥಾನ ಪುರಸ್ಕಾರ ಇಟ್ಟು ಸಿಕ್ಕಿದ್ರೆ ಸಾಕು. ವರ್ತಮಾನ ಜೊತೆ ಮುಖಾಮುಖಿ ಸಾಹಿತ್ಯ ಲೋಕ ಆಗ್ತಾನೆ ಇಲ್ಲ ಅಂತ. ಇದು ಭಾಳ ಅಪಾಯಕಾರಿಯ. ನೀವು ಎಮರ್ಜೆನ್ಸಿ ಟೈಮ್ನಲ್ಲಿ ಸಾಹಿತ್ಯ ಲೋಕ ಎದ್ದು ನಿಂತಿತ್ತು. ಆಗ ನಾವೆಲ್ಲ ಸ್ಕೂಲಿಗೆ ಹೋಗೋ ವಿದ್ಯಾರ್ಥಿಗಳು ನೋಡಿದ್ವಿ. ಅದಾದ ನಂತರ ಕೆಲವು ಸಂದರ್ಭದಲ್ಲಿ ಕನ್ನಡದ 3 ಪ್ರಮುಖ ಚಳವಳಿಗಳಿದ್ದಾಗ ಸ್ವಲ್ಪ ಮಟ್ಟಿಗೆ ಸಾಹಿತ್ಯ ಲೋಕ ಎಚ್ಚರಗೊಂಡಿತ್ತು 80ರ ದಶಕದಲ್ಲಿ. ಆದರೆ ಈಗ ಮಾತ್ರ ಸಾಹಿತಿಗಳೆಲ್ಲ ಬಹುತೇಕ ಸಾಹಿತಿಗಳು ವರ್ತಮಾನದ ಜೊತೆ ಮುಖಾಮುಖಿ ಆಗ್ತಾನೇ ಇಲ್ಲ. ಅವರು ತಮ್ಮ ಸ್ವಲಾಭಕ್ಕಾಗಿ ಇರುವಂಥವ್ರು. ಅದರ ಜೊತೆಗೆ ಚಡ್ಡಿ ಸಂಸ್ಕೃತಿಯನ್ನು ಏನಿದ್ದಾರೆ ಇವರೆಲ್ಲ ಬಹುತೇಕ ಸಾಹಿತ್ಯ ಲೋಕದವರು RSS ಕಾರ್ಯಕರ್ತರಂತೆ, ಸಂಘ ಪರಿವಾರದ ಕಾರ್ಯಕರ್ತರಂತೆ ಕೆಲಸ ಮಾಡ್ತಿದ್ದಾರೆ. ಬೇರೆದು ಇಲ್ಲವೇ ಇಲ್ಲ. ಈಗಲೇ ನೋಡ್ತಿದ್ದೀನಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಗಟ್ಟಿ ಧ್ವನಿಯಲ್ಲಿ ಹೇಳೋಷ್ಟು ಧೈರ್ಯ ಕೂಡ ಇಲ್ವಲ್ರಿ ಇವರಿಗೆ. ಸರ್ಕಾರ ಏನು ಸಾಂಸ್ಕೃತಿಕ ಲೋಕದ ಹಣವನ್ನೆಲ್ಲ ಕಟ್ ಮಾಡ್ತಾ ಇದೆ, ಅದನ್ನು ತಗೊಳ್ಳೋಕೆ ಬೇರೆಯವರಿಗೆ ಕೊಡ್ತಾ ಇದೆ. ಸಾಹಿತ್ಯ ಸಂಸ್ಕೃತಿ ಸಾಯುತ್ತೆ, ಸಂಗೀತ ಸಾಯುತ್ತೆ, ಕಲೆ ಸಾಯುತ್ತೆ. ನೀವು ಯಾವ ರೀತಿ ನೀವು ಮಾಡ್ತೀರಿ ಅಂದರೆ ನೋಡಿ, ಅಕಾಡೆಮಿಗಳು ಇದ್ರ ಕೆಲಸಕ್ಕೆ ಕಾರ್ಯವಿಧಾನ ಒಂದು ರೀತಿ. ನಾನು ಅದನ್ನು ಡಿನೈ ಮಾಡಲ್ಲ. ಆಯಿತು, ಭೈರಪ್ಪನವರ ಪರ್ವಕ್ಕೆ 1 ಕೋಟಿ ರೂಪಾಯಿ ಕೊಟ್ಟಿದ್ರಿ, ಕೊಡಿ. ನನ್ನ ಆಕ್ಷೇಪ ಇಲ್ಲ. ಭೈರಪ್ಪನವರ ಕಾದಂಬರಿಗಳಲ್ಲೇ ಪರ್ವ ಭಾಳ ಭಿನ್ನವಾದ ಕಾದಂಬರಿ. ಅದನ್ನ ಹೇಗೆ ಮಾಡಿದಾರೆ ಗೊತ್ತಿಲ್ಲ. P. ಶೇಷಾದ್ರಿ ಡೈರೆಕ್ಟ್ ಮಾಡ್ಯಾರ. ಉಳಿದಕ್ಕೆ ಯಾಕೆ ಕೊಡಲ್ಲ ನೀವು? ಕೇವಲ ಭೈರಪ್ಪ ಅಂದ ತಕ್ಷಣ ಅವರು ನಿಮ್ಮವರು ಅನ್ನುವ ಭಾವನೆ ಬರುತ್ತೆ. ಭೈರಪ್ಪ ಅಂದ ತಕ್ಷಣ ಅವರು ಜನಿವಾರದವರು ಅಂತ ಅನಿಸ್ಬಿಟ್ಟು ಸಂಘ ಪರಿವಾರದ ಆಶೀರ್ವಾದ ಸಿಗ್ತಾ ಇದೆ ನಿಮಗೆ. ಭೈರಪ್ಪನವರ ನಾನು ಅವ್ರಿಗೆ ಗೌರವ ಕೊಟ್ಟೆ ಹೇಳ್ತೀನಿ. ಪರವಾಗಿರಲಿ, ಎಸ್, ಒಳ್ಳೆ ಕಾದಂಬರಿ. ಉಳಿದ ಸಾಹಿತ್ಯ ಕೃತಿಗಳಿಲ್ಲ. ನೀವು ಕಲಾವಿದರು ಊಟಕ್ಕಿಲ್ಲದೆ ಸಾಯ್ತಿದ್ದಾರೆ. ಅವ್ರಿಗೆ ಮಾಸಾಚನ ಕೊಡೋಕ್ಕೆ ಮನೆ ಬರೋಕ್ಕೆ ಕಾಸಿಲ್ಲ, ನಿಮಗೆ ಹಣ ಇಲ್ಲ ನಿಮ್ಮ ಹತ್ರ. ಎಲ್ಲ ಅನುದಾನಗಳನ್ನು ಕಟ್ ಮಾಡ್ತಿದ್ದೀರಿ ಅಲ್ವಾ. ಯಾವುದೇ ಇಡೀ ಮುಖ್ಯಮಂತ್ರಿಗಳ ಬಜೆಟ್ನಲ್ಲಿ ಕನ್ನಡ ಸಂಸ್ಕೃತಿಗೆ ಉತ್ತೇಜನ ನೀಡುವಂಥ ಯಾವ ಅಂಶಗಳು ಇಲ್ಲ. ಗಡಿ ಸಮಸ್ಯೆ ಬಗ್ಗೆ ನೀವು ಇದು ಮಾಡಲ್ಲ. ಹಿಂದಿ ಹೇರಿಕೆಯನ್ನು ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡ್ತೀರಿ ಅಲ್ವಾ. ಹಿಂದಿ ರಾಷ್ಟ್ರಭಾಷೆ ನಾವೊಂದು ಕಲೀಲೇಬೇಕು ಅಂತ ಈ ಸಂಘ ಪರಿವಾರದ ಕಾಲಾಳಗಳು ಪೇದೆಗಳೆಲ್ಲ ಹೇಳ್ಕೊಂಡು ಓಡಾಡ್ತವೆ.
ಅದನ್ನು ಡಿ ಸರ್ಕಾರ ಡಿಫೆಂಡ್ ಮಾಡುತ್ತೆ. ಆದರೆ ಕನ್ನಡಕ್ಕೆ ಏನೂ ಇಲ್ವಲ್ಲ, ಕನ್ನಡಕ್ಕೆ ಏನೂ ಕೊಡ್ತಿಲ್ವಲ್ಲ. ಕನ್ನಡದ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಿಮ್ಮ ಸಾಂಸ್ಕೃತಿಕ ನೀತಿ ಏನಿದೆ ನಿಮ್ಮದು? ನಿಮ್ಮ ಸಾಂಸ್ಕೃತಿಕ ನೀತಿ ಅಂತಂದರೆ ನಿಮ್ಮದು ಚಡ್ಡಿ ನೀತಿ ಆಗಿದೆಯಲ್ಲ, ನಿಮ್ಮದು ಲಂಗೋಟಿ ನೀತಿ ಆಗಿದೆಯಲ್ಲ ನಿಮ್ಮದು ಸಾಂಸ್ಕೃತಿಕ ನೀತಿ ಅಂದರೆ. ಇಡೀ ಸಾಂಸ್ಕೃತಿಕ ಲೋಕಕ್ಕೆ ಬೇಕಾದ ಇಂಡಿಪೆಂಡೆನ್ಸನ್ನು ನೀವು ಕೊಡ್ತಾ ಇಲ್ಲ. ಇಡೀ ಅಕಾಡೆಮಿಗಳನ್ನು ಎಲ್ಲ ಕೂಡ ಸರ್ಕಾರದ ಒಂದು ನಿಮ್ಮ ಸೂಚನೆ ಅಂತ ನಡೆಯುವ ಅಂಗಗಳನ್ನು ಪರಿವರ್ತಿಸ್ತಿದ್ದೀರಿ. ಅಲ್ಲಿ ಕೂಡ ಸ್ವತಂತ್ರವಾದ ವಾತಾವರಣ ಇಲ್ಲ. ಸಾಹಿತ್ಯ, ಸಂಸ್ಕೃತಿ, ಕಲೆ ಇಂಥದ್ದು ಯಾವುದೋ ರಾಜರುಗಳ ಅಡಿಯಾಳಾಗಿರೋಕ್ಕಾಗಲ್ಲ. ರಾಜಾಶ್ರಯ ಬೇಕು, ಅಡಿಯಾಳಾಗಿ ಬದುಕೋಕ್ಕಾಗಲ್ವಲ್ಲ. ಅದರ ಅಂತಸ್ಥಿತಿಯನ್ನು ನೀವು ನಿರ್ಮಾಣ ಮಾಡ್ತಿದ್ದೀರಲ್ಲ ಸ್ವಾಮಿ. ಸೊ ಕನ್ನಡ ಸಂಸ್ಕೃತಿ ಸಾಹಿತ್ಯವನ್ನು ನೀವು ಯಾಕೆ ವಿರೋಧ ಮಾಡ್ತಿದ್ದೀರಿ? ಜನ ಆಲೋಚನೆ ಮಾಡಬಾರ್ದು ಅಂತ ಮಾಡ್ತೀರಾ? ಸಾಂಸ್ಕೃತಿಕ ಸಂಘಟನೆಗಳನ್ನು ನೀವು ಯಾರಿಗೆ ಸಹಾಯ ಮಾಡಿದ್ದೀರಿ? ಏನು ಮಾಡಿದ್ದೀರಿ ನೀವು? ಏನು ಮಾಡೋಕ್ಕೆ ಹೊರಟಿದ್ದೀರಿ ನೀವು? ಅಪಾಯಕಾರಿಯಾದ ಹಂತಕ್ಕೆ ನಾವು ಬಂದು ತಲುಪಿಡಿದೀವಿ ಕೊಡ್ರಿ. ಈ ರಾಜಕಾರಣ ಅಥವಾ ಸರ್ಕಾರಗಳು ಸಾಂಸ್ಕೃತಿಕ ಕಾಳಜಿಯನ್ನು ಕಳಕೊಂಡ ಹಂತ ಯಾವುದು? ಅಂದರೆ ನಾವು ಪಟೇಲ್ರಂಥವ್ರನ್ನ ನೋಡಿದ್ದೀವಿ, ಹೆಗಡೆ ಅಂಥವ್ರನ್ನ ನೋಡಿದ್ದೀವಿ, ಮೊಯ್ಲಿ ಅಂಥವ್ರನ್ನ ನೋಡಿದ್ದೀವಿ. ಮುಖ್ಯಮಂತ್ರಿಗಳಾಗಿದ್ದವರಿಗೆ ಆ ಸಾಂಸ್ಕೃತಿಕ ಕಾಳಜಿ ಅವರಲ್ಲೇ ಇರಬೇಕು. ಆಗ ಅದು ಅನುದಾನದ ಮೂಲಕ ಅಥವಾ ಬಜೆಟ್ನ ಮೂಲಕ ಅದರ ಆ ಕಾಳಜಿ ವ್ಯಕ್ತ ಆಗುತ್ತೆ. ಆದರೆ ಇಂಥದ್ದೊಂದು ಕಾಳಜಿ ಇಲ್ಲವೇ ಇಲ್ಲದಂಗೆ ಆಗಿ ಹೋದ ಸಂದರ್ಭ, ಹಂತ ಯಾವುದು? ನೀವು ಭಾಳ ಮುಖ್ಯವಾದ ಒಂದು ಪಾಯಿಂಟನ್ನು ರೈಸ್ ಮಾಡಿದಿರಿ. ದೇವರಾಜ ಅರಸು ಕರ್ನಾಟಕ ಅಂತ ಹೆಸರಿಟ್ಟರು. ಅವರಿಗೆ ಸಾಂಸ್ಕೃತಿಕವಾದ ಕನ್ನಡದ ಪ್ರೀತಿ ಅವರಿಗೆ ಇದ್ದೇ ಇತ್ತು. ಅರಸು ಅವ್ರ ನಂತರ ಗುಂಡೂರಾವ್ ಕೂಡ ಇತ್ತು. ಕನ್ನಡ ಕೆಲಸಗಳ ಆ ಟೈಮ್ನಲ್ಲಿ ನಡೆದು. ಹೆಗಡೆ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಅತಿ ಹೆಚ್ಚು ಕೊಡಬೇಕು ಅಂತ ಹೊರಟವರು. ಬಂಗಾರಪ್ಪನವರು ಕೂಡ ಅಷ್ಟೇ. ವೀರಪ್ಪ ಮೊಯ್ಲು ಸ್ವತಃ ಸಾಹಿತ್ಯ ಆದವರು, ವಾಟ್ ಎವರ್ ಇಟ್ ಮೇ ಬಿ. ಸೊ ಹೀಗೆ ಸಾಹಿತ್ಯ ಮತ್ತು ಸಂಸ್ಕೃತಿ ಏನಿದೆ ಅದರ ಬಗ್ಗೆ ಹೆಚ್ಚಿನ ಕಾಳಜಿ ಮುಖ್ಯಮಂತ್ರಿಗಳಿಗಿತ್ತು. ಈ ಕನ್ನಡ ಸಂಸ್ಕೃತಿ ಅಂತ ಇಲಾಖೆ ಎಂ ಪಿ ಪ್ರಕಾಶ್ ಅಂತವರು ಸಾಹಿತ್ಯ ಸಂಸ್ಕೃತಿ ಗೊತ್ತಿದ್ದವರಿದ್ದರು. ಇವತ್ತು ಅರವಿಂದ ಲಿಂಬಾವಳಿಗೆ ಅರ್ಪ ಆಗಿದ್ದಾರೆ. ಅಂದರೆ ಯಾರಿಗೋ ಬೇಡದಿರೋ ಅವ್ರನ್ನ ತಗೊಂಡೋಗ್ಬಿಟ್ಟು ಆ ಖಾತೆಗೆ ನಿಲ್ಲಿಸೋದು. ಅವರಿಗೆ ಸಾಹಿತ್ಯ ಗೊತ್ತಿಲ್ಲ, ಸಂಸ್ಕೃತಿ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಈ ಅಧಿಕಾರಿಗಳು, ಈ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿದ್ರೆ ಸಾಹಿತಿಗಳ ಬಗ್ಗೆ ನಿಂತ್ಕೋಬೇಕು. ಮಾಸಾಶನ ಕೊಡಿ ಅನ್ಬೇಕು, ಇನ್ನೊಂದು ಕಟ್ಟದಲ್ಲಿರಬೇಕು. ಅಂದರೆ ಇಡೀ ಸಾಹಿತ್ಯ ಲೋಕ ನಿಮ್ಮ ನಿಯಂತ್ರಣದಲ್ಲಿರಬೇಕು. ಮತ್ತು ಸಾಹಿತ್ಯ ಲೋಕ ಬಲಪಂಥೀಯ ವಿಚಾರಧಾರೆಗಳನ್ನು ಬಿತ್ತುವಂತೆ ಇರಬೇಕು. ಅವ್ರಿಗೆ ಮಾತ್ರ ಪ್ರೋತ್ಸಾಹ ಕೊಡಬೇಕು. ಆಯಿತಾ? ಯಾವುದೋ ಎಡಪಂಥೀಯ ವಿಚಾರಧಾರ ಇಟ್ಕೊಂಡ್ರೆ ವಿಲ್ ಹಾವ್ ಟು ಫಿನಿಶ್ ದೆಮ್. ಅವರು ದೇಶದ್ರೋಹಿಗಳು. ಇಂತಹ ಮನಸ್ಥಿತಿ ನಿರ್ಮಾಣ ಆಗಿದ್ದು. ಅದರ ಜೊತೆಗೆ ಯಡಿಯೂರಪ್ಪನವ್ರಿಗೆ ಅಂಥ ಸಾಹಿತ್ಯ ಸಂಸ್ಕೃತಿಯ ಜ್ಞಾನ ಇಲ್ಲ. ಅವ್ರು ಏನೋ ಯಾವುದೋ ಒಂದು ಪುಸ್ತಕ ಓದ್ತಿರೋ ಒಂದು ಫೋಟೋ ಒಂದು ಯಾವಳು ಹಾಕ್ಸಿದ್ರು, ಯಾವುದು ಯಯಾತಿ ಓದಂತು. ಅದಕ್ಕೂ ಎಲ್ಲ ಟೀಕೆಗಳು ಬಂದು, ಯಾಕಪ್ಪ ಯಡಿಯೂರಪ್ಪನವರು ಈ ಟೈಮಿಗೆ ಯಯಾತಿ ಓದ್ತಿದ್ದಾರೆ. ಸೊ ಯಯಾತಿಯ ಕನಸು ಯಡಿಯೂರಪ್ಪನವರ ಕನಸು ಕೂಡ ಆಗಿರ್ಬೋದು, ನಮ್ಮೆಲ್ಲರ ಕನಸು, ಆ ಬೇರೆ ಪ್ರಶ್ನೆ. ಮತ್ತು ಎಲ್ಲ ಮಾತನಾಡಿದ ಅದು ಮೀರಿದರೆ ಇಡೀ ಒಂದು ವ್ಯಕ್ತಿತ್ವಕ್ಕೆ ಸಾಂಸ್ಕೃತಿಕ ಮುಖ ಅಂತಿರುತ್ತೆ. ಮುಖ್ಯಮಂತ್ರಿ ಆದವರಿಗೆ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಮುಖ ಇರಬೇಕು. ಅಂದರೆ ಅವರು ಸಾಹಿತಿಗಳಾಗಬೇಕು ಅಂತಿಲ್ಲ, ಆದರೆ ಉತ್ತಮ ಸಾಹಿತ್ಯವನ್ನು ಆಸ್ವಾದಿಸುವ ಒಂದು ಮನಸ್ಥಿತಿ ಇರಬೇಕು. ಒಂದು ಉತ್ತಮ ಸಾಹಿತ್ಯ ವಿಫುಲವಾಗಿ ಬೆಳೆಯೋದಕ್ಕೆ ಅವಕಾಶ ಕೊಡಬೇಕು. ಅದೇ ರೀತಿ ಕನ್ನಡಕ್ಕೆ ಸಂಬಂಧಪಟ್ಟಾಗೆ ನಿಮಗೆ ಕನಸುಗಳಿರಬೇಕು. ಯಾಕೆಂದರೆ ಕನ್ನಡ ಅನ್ನೋದಿದೆಯಲ್ಲ ಈ ನೆಲದ ಭಾಷೆ ಅಲ್ವಾ. ಈ ಕನ್ನಡ ಈಗ ಅನ್ನದ ಭಾಷೆಯಾಗಿಯೂ ಪರಿವರ್ತನೆ ಆಗ್ತಿದೆ. ಸೊ ಇಂಥ ಸಂದರ್ಭದಲ್ಲಿ ಕನ್ನಡ ಬೆಳೆಸೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗಿತ್ತು. ಯಾಕಂದರೆ ಕನ್ನಡ ಸಂಸ್ಕೃತಿ ಅನ್ನುವುದು ಈ ಸಾವಕಾಶವಾಗಿ ಮರೆಯಾಗ್ತಿದೆ, ನಾಶ ಆಗ್ತಾಯಿದೆ ಅಲ್ವಾ. ಈ ಸಿಚುವೇಶನ್ಲಿ ಏನು ಮಾಡಬೇಕು ಅಂತ. ಹಾಗೇನೆ ಸಾಹಿತ್ಯವನ್ನು, ಕನ್ನಡ ಸಾಹಿತ್ಯ ಎಷ್ಟು ಗಟ್ಟಿಯಾದ್ದು ಅಂದರೆ ನಮ್ಮ ಹುಡುಗರು ಬೇಂದ್ರೆಯನ್ನು, ಕುವೆಂಪು ಅವರನ್ನು, ತೇಜಸ್ವಿಯವರನ್ನು ಅವರು ಓದುವ ಮೂಲಕ ನಮ್ಮ ಹುಡುಗರು ಬೆಳೀತಾರೆ. ಸೊ ಇಂತಹ ಕೃತಿಗಳನ್ನು ಹೆಚ್ಚು ಜನಪ್ರಿಯಗೊಳಿಸೋದಕ್ಕೆ ಏನು ಮಾಡಬೇಕು, ಇಂತಹ ಯೋಜನೆಗಳನ್ನು ರೂಪಿಸಬೇಕಾಗಿತ್ತು. ದುರ್ದೈವ ಅಂದರೆ ಸರ್ಕಾರಕ್ಕೆ ಸಾಂಸ್ಕೃತಿಕ ಮುಖ ಇಲ್ಲ, ರಾಜಕಾರಣಿಗಳು ಸಂಪೂರ್ಣವಾಗಿಲ್ಲ. ಅವ್ರಿಗೆ ಪೂರ ವ್ಯಾಪಾರಸ್ಥರಾಗ್ಬಿಟ್ಟಿದ್ದಾರೆ. ಶಾಸಕರನ್ನು ಖರೀದಿ ಮಾಡೋದು ಹೇಗೆ, ಇನ್ನೊಂದು ಮಾಡೋದು ಹೇಗೆ, ಇನ್ನೊಂದು ಕಡೆ ಬ್ಲೂ ಫಿಲ್ಮ್ಗಳು, ಮತ್ತೊಂದು ಕಡೆ CD-ಗಳು, ಇಂಥ ಹಗರಣಗಳಲ್ಲಿ ನಿರತರಾಗಿ ರಾಜಕಾರಣಿಗಳೆಲ್ಲ ಸಂಸ್ಕೃತಿ ವಿಹೀನರಾಗ್ತಿದ್ದಾರೆ ಅನ್ನೋದು ನೀವು ಎತ್ತಿದ ಪಾಯಿಂಟ್ ಪ್ರಕಾರ. ಮುಖ್ಯಮಂತ್ರಿ ಆದವನಿಗೆ ಸಾಹಿತ್ಯ ಪ್ರೀತಿ ಇರಬೇಕು, ಕಾವ್ಯ ಪ್ರೀತಿ ಇರಬೇಕು, ಯಾವುದೋ ಒಂದು ಕಾವ್ಯವನ್ನು ಓದಿ ಸಂತೋಷಿಸುವ ಮನಸ್ಥಿತಿ ಇರಬೇಕು. ಹಾಗಿದ್ದರೆ ಅವರು ಈಗ ಅಯೋಗ್ಯರಾಗಲ್ಲ. ಸಾಹಿತ್ಯ ನಮಗೆ ಪ್ರೀತಿ ಇದ್ದರೆ ಸಾಹಿತ್ಯ ಬದುಕುವುದು ಹೇಗೆ ಅನ್ನೋದನ್ನು ಕಲಿಸ್ತಾ ಹೋಗುತ್ತೆ.
ಸಾಹಿತ್ಯ ಮೌಲ್ಯವನ್ನು ನಮಗೆ ತಿಳಿಸ್ಕೊಡ್ತಾ ಹೋಗುತ್ತೆ. ಒಂದು ಕೃತಿಯನ್ನು ಓದುವ ಮೂಲಕ ನಮ್ಮ ಈ ಆಲೋಚನಾ ಕ್ರಮ ಬದಲಾಗುತ್ತೆ, ಅದು ವಿಸ್ತೃತಗೊಳ್ಳುತ್ತೆ. ಆದರೆ ಇವರಿಗೆ ಅದು ಬೇಕಾಗಿಲ್ವಲ್ಲ, ಇದು ಯಾವ ಅಗತ್ಯನೂ ಇಲ್ಲ. ಇವರು ನಾಶವಾದದ್ದು ಮಾತ್ರ ಅಲ್ಲ, ಮುಂದಿನ ಜನಾಂಗವನ್ನು, ಸಮಾಜವನ್ನು ಇವರು ನಾಶಪಡಿಸೋದಕ್ಕೆ ಹೊರಟಿದ್ದಾರೆ ಅಂತ. ಇದು ದುಃಖಕರವಾದ್ದು. ಇಂಥ ಹೊತ್ತಲ್ಲಿ ನಮಗೆ ಕಾಣುವ ಮತ್ತೊಂದು ಬಿಕ್ಕಟ್ಟು ಏನಂದರೆ, ಈಗ ಅಕಾಡೆಮಿಗಳು ಸಂಸ್ಕೃತಿಯ ಪರವಾಗಿ ಏನು ಕೆಲಸ ಮಾಡಬೇಕು, ಮಾತಾಡಬೇಕಾದವು, ಇವು ಯಾಕೆ ಒಟ್ಟಾಗೋದಿಲ್ಲ? ಒಂದು ಎಲ್ಲ ಭಿನ್ನ ಧ್ವನಿಗಳು. ಈಗ ನಾಗಭರಣ ಅಂತವರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ಆದರೆ ಎಲ್ಲರೂ ಒಟ್ಟಾಗಿ ಈ ಆಕ್ರೋಶ ಬರುವುದಿಲ್ಲ, ಯಾಕೆ? ಯಾಕೆಂದರೆ ನೀವು ಅಕಾಡೆಮಿಗಳಲ್ಲಿ ನೇಮಕದಲ್ಲೇ ಸಮಸ್ಯೆ ಇರುತ್ತೆ ಅಲ್ವಾ. ನೀವು ಅಕಾಡೆಮಿ ಅಧ್ಯಕ್ಷರನ್ನು ನೇಮಿಸಬೇಕಾದ್ರೆ ಇವತ್ತು ಈ ಸರ್ಕಾರ ಬಂದ ಮೇಲಂತೂ ಎಲ್ಲ ಒಂಥರ ಸಂಘ ಪರಿವಾರದ ಕಾರ್ಯಕರ್ತರನ್ನೇ ಅಕಾಡೆಮಿ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ಅಲ್ವಾ. ಸ್ವತಂತ್ರ ವಿಚಾರಧಾರೆ ಇರುವಂಥವರನ್ನು ನೇಮಿಸೇ ಇಲ್ಲ. ಅದರ ಜೊತೆಗೆ ವಿಭಿನ್ನವಾಗಿ ಆಲೋಚನೆ ಮಾಡುವವರನ್ನು ಅಸ್ಪೃಶ್ಯರಂತೆ ದೂರ ಇಡಲಾಗಿದೆ. ಸೊ ಇಂಥವರು ಇವರೆಲ್ಲ ಬೆನ್ನೆಲುಬಿಲ್ಲದ ಅಧ್ಯಕ್ಷರುಗಳು, ಇವರಿಗೆ ಬೆನ್ನೆಲುಬಿಲ್ಲ. ಸೊ ಇವರೆಲ್ಲ ಹುಜೂರುಗಳು. ಇವರು ಮುಖ್ಯಮಂತ್ರಿಗಳ ಬಲಂಗೊಚ್ಚಿಯಾಗಿ ಸಂಘ ಪರಿವಾರದ ಕಾರ್ಯಕರ್ತರಾಗಿ ಬಂದವರು. ಏನೇನೋ ಬರೆದಿದ್ದಾರೆ ಅಂತ ಹೇಳ್ತಾರೆ, ವಸಂತ್ ಕುಮಾರ್ ಏನೋ ಬರೆದಿದ್ದಾರೆ ಅಂತೆ, ನಾನೇನು ಓದಿಲ್ಲ. ನೀವು ಓದಿದಿರ ಇಲ್ಲ ಗೊತ್ತಿಲ್ಲ, ನಾನಂತ ದೊಡ್ಡ ಸಾಹಿತ್ಯ ಅಧ್ಯಯನಕಾರನೂ ಅಲ್ಲ, ಗೊತ್ತಿಲ್ಲ. ಅವ್ರ ಹೆಸರೆಲ್ಲೋ ಕೇಳ್ದಂಗಿತ್ತು ಚೂರಲ್ಲಿ ಇಲ್ಲಿ, ಅದು ಬಿಟ್ಟರೆ ಗೊತ್ತಿಲ್ಲ ನನಗೆ. ಭಾಳಷ್ಟು ಜನ ಅದೇ ಸಂಬಂಧಪಟ್ಟಿದ್ದು ಅಲ್ವಾ. ಈ ಗಡಿಗೆ ಸಂಬಂಧಪಟ್ಟಂತೆ ಸೋಮಶೇಖರ್ DC ಆಗಿದ್ದವರು ಅವ್ರನ್ನ ನೇಮಿಸಿದ್ದಾರೆ. ಆದರೆ ಗಡಿ ಈ ಸೀರಿಯಸ್ಸು ಆಗಿರುವ ಸಂದರ್ಭದಲ್ಲಿ ನೀವು ಸಾಹಿತಿ ಕಲಾವಿದರನ್ನ ಕರೆದ ಒಂದು ಸಭೆ ಮಾಡಿ ಬಿಸಿ ಮಾರಾಟ ಖ್ಯಾತೆ ತೆಗಿತಿದೆಯಲ್ಲ. ಮೊನ್ನೆ ಕೊಲ್ಲಾಪುರದಲ್ಲಿ ಕನ್ನಡ ಬಸ್ಗಳಿಗೆ ಇದು ಮಾಡಲಾಗಿದೆ ಅಲ್ವಾ. ಕನ್ನಡ ಬೋರ್ಡ್ಗಳನ್ನೆಲ್ಲ ಇರೋದ್ರೆಲ್ಲ ಗಡಿಯಲ್ಲಿ ಕಿತ್ತಾಕ್ತಾ ಇದ್ದೀವಿ. ಇಂಥ ಗಂಭೀರವಾದ ಪರಿಸ್ಥಿತಿಯಲ್ಲಿ ಈ ಗಡಿ ಪ್ರಾಧಿಕಾರವೂ ಏನೂ ಮಾಡಲ್ಲ, ಯಾಕಂದರೆ ಅವರೆಲ್ಲ ರಾಜಕೀಯ ಕೃಪಾಪೋಷಿತ ನಾಟಕ ಮಂಡಳಿಯ ಸದಸ್ಯರಾಗಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಅವರಿಗೆಲ್ಲ ದೇಶ ಒಂದು, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಉಳ್ಕೊಂಡಿದ್ದೀವಿ, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಅಂದ್ಕೊಂಡು ಹೋಗ್ಬಿಟ್ಟು ಎಲ್ಲ ಪ್ರಾದೇಶಿಕ ಸಂಸ್ಕೃತಿಗಳನ್ನು ನಾಶಪಡಿಸ್ತಾ ಇರೋದು, ಕೊಲ್ತಾ ಇರೋದು ಭಾಷೆ ಮತ್ತು ಸಂಸ್ಕೃತಿಯನ್ನು. ಅದಕ್ಕೆ ಅವರು ಹೊರಟಿದ್ದಾರೆ. ಆದ್ದರಿಂದ ಇವರೆಲ್ಲ ಅವರು ಕಾಲಾಳುಗಳಾಗಿದ್ದಾರೆ. ಈ ಪ್ರಾಧಿಕಾರದ ಅಧ್ಯಕ್ಷರುಗಳು ಇನ್ನೊಬ್ಬರು ಏನಿದ್ದಾರೆ ಅವರು ಸಂಘ ಪರಿವಾರದ ಕಾಲಾಳುಗಳು. ಅವರಿಂದ ನೀವು ಹೆಚ್ಚೇನೇ ನಿರೀಕ್ಷೆ ಮಾಡೋದಕ್ಕಾಗಲ್ಲ. ಸಾಂಸ್ಕೃತಿಕ ಕಾಳಜಿಯಿಂದ ವಿಮುಖವಾಗ್ತಿರೋದು ಸರ್ಕಾರ, ಇದು ಬಹಳ ನೋವಿನ ಸಂಗತಿ. ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ಎಸ್, ತಮಗೂ ಧನ್ಯವಾದ. ಎಸ್ ಪ್ರಿಯಕ್ಷರೇ, ನಾನು ಇಡೀ ಕನ್ನಡ ಪ್ರೇಮಿಗಳೇನಿದ್ದಾರೆ ಅವರು ಎದ್ದು ನಿಲ್ಲಬೇಕಾದ ಕಾಲಘಟ್ಟ ಆಯಿತು. ನೀವು ಕನ್ನಡ ಪ್ರೀತಿಸುವ ಜನ, ಯಾಕಂದರೆ ಭಾಷೆ ನಶಿಸಿದರೆ ನಾವ್ಯಾರು ಬದುಕೋಕ್ಕೆ ಸಾಧ್ಯ ಇಲ್ಲ. ಭಾಷೆ ಅನ್ನುವುದು ಅದು ಕೇವಲ ಒಂದು ನಾವು ಸಂವಹನ ಮಾಡೋದಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಭಾಷೆಗೆ ಇತಿಹಾಸ ಇದೆ, ಭಾಷೆಗೆ ಪರಂಪರೆ ಇದೆ. ಭಾಷೆ ಅನ್ನುವುದೇ ನಾವು ಅನ್ನುವುದು ಭಾಷೆ ಅಂತ ಹೇಳ್ತಾ ಇವತ್ತಿನ ಸಂವಾದ ಮುಗಿಸ್ತೀನಿ. ಇಲ್ಲೊಂದು ವಿಚಾರದಾಗ ನಾನು ಮತ್ತೆ ಗೌರವ ಕೊಡ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.